ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾನು ಇವತ್ತು ನಿಮಗೆ ಮೆತ್ತಿ ಗಂಜಿ ಮಾಡಿ ಕೊಡ್ಕೊಂಡು ಮಾಡಿದ್ದೆ. ಮೆತ್ತಿ ಗಂಜಿ ಮಾಡೋಕೆ ಅಂತೆಲ್ಲ ಒಂದು ಅರ್ಧ ಲೋಟಿ ಕೊಚ್ಚಕ್ಕಿ, ಒಂದು ಮುಷ್ಟಿ ಮೆತ್ತಿ ತಕೊಂಡು ಹಿಂಗೆ ಲೈಕ್ ಮಾಡಿ ತೊಳೆದು ಇಡೀ ರಾತ್ರಿ ನೆನೆಸಿಡ್ಕ ಅದನ್ನು ಚಂದ ಮಾಡಿ ನಾವು ತೊಳೆದು ಮತ್ತೊಂದು ಸರಿ ತೊಳೆದು ಅದನ್ನು ಕುಕ್ಕರಿಗೆ ತೆಗೆದು ಹಾಕೋದು. ಕುಕ್ಕರಿ ಎಂತಕ್ಕೆ ಹಾಕೋದು ಅಂತ ಹೇಳಿದ್ರೆ ಅದು ಬೇಯ್ಕಲ್ದ ಲೈಕ್ ಬೇಕಂತ ಹೇಳಿ ನಾನು ಕುಕ್ಕರಿಗೆ ಹಾಕ್ತಿದ್ದೆ. ಹಾಗೆ ಒಂದು ಇಡೀ ಕಾಯಿ ತಕೊಂಡು ಅದನ್ನು ತುರ್ಕೊಂಡು ಅದನ್ನ ಕಾಯಿ ಹಾಲು ತೆಗ್ದು ನಾ ಹಾಕ್ತಿದ್ದೆ. ಕಾಯಿ ಹಾಲು, ಗಟ್ಟಿ ಹಾಲು ಮತ್ತು ತೆಳು ಹಾಲು ಎರಡೂ ನಾ ತೆಗ್ದು ಬೆಚ್ಕೊಂತಿದ್ದೆ. ಎಂತಕ್ಕಂದ್ರೆ ಕೊಚ್ಚಕ್ಕಿ ಬೇವಕ್ಕೆ ಭಾಳ ನೀರು ಬೇಕಲ್ದ ಮಾರ್ರೆ, ಅದಕ್ಕೋಸ್ಕರ. ಈಗ ಕಾಣಿ ನಾನು ಇಷ್ಟು ಲೈಕ್ ಮಾಡಿ ತಗೊಂಡು ಹಾಲನ್ನ ಹಿಂಗೆ ಹಾಕಿ ಚಂದ ಮಾಡಿ ಹಾಕಿ ಅದನ್ನು ಕಲಿಸ್ತಿದ್ದೆ. ಲಾಯ್ಕ್ ಮಾಡಿ ಕಲಿಸಿ ಅದಕ್ಕೆ ಲಿಡ್ ಇದ್ರದ್ದು ಹಾಕಿ ಮುಚ್ಚುಳ ಹಾಕಿ ಮುಚ್ಚಿ ಒಂದು 7 ಕೂಗ್ಸ್ರು ಕಾಣಿ ಲಾಯ್ಕ್ ಬೆಂದ್ಕಂತ. ಆ ಬೆಂದದಕ್ಕೆ ನಾನು ಒಂದು ಬೇಯಿಸಿಟ್ಟದ ಹೆಸರು ಕಾಳಿ ದದ್ನೂಜು ಹಾಕಿದೆ. ಅದಕ್ಕೆ ಒಂದು ದೊಡ್ಡ ತುಂಡು ಬೆಲ್ಲ ಹಾಕಿ ನಿಮ್ಗೆ ಹೆಂಗೆ ಬೇಕು ಹಾಗೆ, ಸಿಹಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಣಿ. ಅದಕ್ಕೆ ಒಂದು ಅರ್ಧ ಚಮಚಿ ಉಪ್ಪು ಹಾಕಿ ಲಾಯ್ಕ್ ಮಾಡಿ ಕೊಯ್ಸ್ರಿತ್ತಲ್ಲ ಮೆತ್ತಿ ಗಂಜಿ ರೆಡಿ ಆಯ್ತು. ಮಾಡೋದು ಸುಲಭ, ಒಂದ್ಸರಿ ಮಾಡಿ ಕಣಿ ಭಾರಿ ಲೈಕ್ ಆಯ್ತು, ದೇಹಕ್ಕೆ ಭಾರಿ ತಂಪಂಬ್ರ ಮಾರ್ರೆ. ಹಾಗೆ ನಾನು ಈ ಗಂಜಿ ಜೊತೆಗೆ ಒಂದು ಕಷಾಯ ಕೂಡ ಮಾಡಿ ಅದನ್ನ ಹಾಕಿದೆ. ಕಷಾಯ ನಾ ಮಾಡೋದಲ್ಲ, ನನ್ನ ಫ್ರೆಂಡ್ ಮಾಡಿ ಕಳಿಸಿದ್ದು. ಅದನ್ನು ನೀವು ಆಗ ಕಾಂಬ್ರಲ್ಲ ಎಷ್ಟು ಲೈಕ್ ಆಯ್ತಂಬ್ರ. ಇವೆರಡನ್ನು ನೀವು ಇಷ್ಟ ಆರ ಒಂದು ಲೈಕ್ ಕೊಡಿ ಕಾಂಬ.